ಸಹಕಾರ ಇದೆ. ಅದೇ ರೀತಿ ನಮ್ಮ MLC ಅನಿಲ್ ಅನ್ನೋರ್ದು ಕೂಡ ಅಷ್ಟೇ ಎಲ್ಲ ರೀತಿಯ ಸಹಕಾರ ಇದೆ. ಈ ಕಾರ್ಯಕ್ರಮ ನಮ್ಮ ನೀಲಕಂಠನವರು ಕೂಡ ಇರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ನಿಮಗೆಲ್ಲ ಗೊತ್ತು, ಅಕಾಲಿಕ ಮಾಡೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ. ಅವರು ಪಕ್ಷದ ಸಂಘಟನೆಗೋಸ್ಕರ ತುಂಬಾ ಆಸೆಗಳನ್ನು ಇಟ್ಕೊಂಡಿದ್ರು. ಆದ್ರೆ ದೇವರು ಅವರಿಗೆ ಕೈ ಕೊಡ್ತು. ನಾವು ಈ ಹೆಲ್ಮೆಟ್ ಕಾರ್ಯಕ್ರಮವನ್ನು ಯಾಕೆ ಮಾಡೋದಂದ್ರೆ, ನೋಡಿ, ಪ್ರತಿದಿನ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒತ್ತಡಗಳಿರುತ್ತೆ. ಈ ಒತ್ತಡಗಳಿಂದ ಏನೋ ಆಲೋಚನೆ ಮಾಡಿಕೊಂಡು ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಆವಾಗ ಏನೋ ಗೊತ್ತಿಲ್ಲದೆ ಅಪಘಾತಗಳಾಗ್ತವೆ. ಆಗ ಅಪಘಾತಗಳಾದಾಗ ಮೊದಲು ಪೆಟ್ಟು ಬೀಳೋದೆ ತಲೆಗೆ. ಈ ತಲೆಗೆ ಪೆಟ್ಟು ಬೀಳ್ದಾಗ ನಿಮ್ಗೆ ಗೊತ್ತಿದೆ, ಸ್ವಲ್ಪ ಚಿಕ್ಕ ಗಾಯ ಆದ್ರೂ ಮನುಷ್ಯ ಸತ್ತೋಗ್ಬಿಡ್ತಾರೆ. ಅದರಿಂದ ಈ ತಲೆಗೆ ಪೆಟ್ಟಾಗಬಾರದು ಅನ್ನೋ ಉದ್ದೇಶದಿಂದ ನಾವು ಈ ಹೆಲ್ಮೆಟ್ ಅನ್ನ ಕೊಡ್ತಾ ಇದ್ದೀವಿ. ಉದಾಹರಣೆಗೆ ನಾನು ಹೇಳ್ತೀನಿ, 2 ವರ್ಷದಿಂದ ಈ ಹೈವೇದಲ್ಲಿ ನೂರಾರು ಅಪಘಾತಗಳಾಗಿದೆ. 100 ಜನ ಕೈಕಾಲು ಮುರ್ಕೊಂಡಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ, ಎಲ್ಲ ಮುರ್ಕೊಂಡಿದ್ದಾರೆ. ಸುಮಾರು 30ಕ್ಕಿಂತ ಹೆಚ್ಚು ಜನ ಸತ್ತಿದ್ದಾರೆ. ಈ 2 ವರ್ಷದಲ್ಲಿ ನಮ್ಮ ಗ್ರಾಮಾಂತರ ಸ್ಟೇಷನ್ ಮಾತ್ರ ನಾನು ರಿಪೋರ್ಟ್ ತಗೊಂಡಿದ್ದೀನಿ, ನಿನ್ನೆ ಕಳಿಸಿದ್ದಾರೆ. 30ಕ್ಕಿಂತ ಹೆಚ್ಚಿಗೆ ಜನ ಸತ್ತಿದ್ದಾರೆ. 30ಕ್ಕಿಂತ ಹೆಚ್ಚಿಗೆ ಅಂದ್ರೆ ಎಷ್ಟು ಜನ ಅನಾಥರಾಗಿರ್ತಾರೆ, ಕುಟುಂಬ ನಂಬಿಕೊಂಡಿರೋದು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದರಿಂದ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ನಮ್ಮ ಕೊತ್ತೂರು ಮಂಜಣ್ಣವರ ಸಲಹೆ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ನಾನು ಹೆಚ್ಚಿಗೆ ಮಾತಾಡಕ್ಕೆ ಆಗಲ್ಲ, ಟೈಮ್ ಅಭಾವ ಇದೆ. ಅದರಿಂದ ದಯವಿಟ್ಟು 10 ನಿಮಿಷ ನೀವು ಲೈನ್ ನಲ್ಲಿ ನಿಂತುಕೊಂಡು ಯಾವುದು ತೊಂದರೆ ಇಲ್ಲದೆ ನೀವು ಹೆಲ್ಮೆಟ್ ಅನ್ನು ಪಡಿಬೇಕು ಅಂತ 10 ನಿಮಿಷ ವೇಟ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಹಕಾರ ಕೊಟ್ಟ ಎಲ್ಲರಿಗೂ, ಅಂದ್ರೆ ಈ ಫೀಲ್ಡ್ ನಾನು ಕೇಳಿದೆ, ಕಲ್ಪಲ್ ಪ್ರಕಾಶ್ ಈ ಫೀಲ್ಡ್ ನಲ್ಲಿ ನಾನು ಇದು ಫಂಕ್ಷನ್ ಕಾರ್ಯಕ್ರಮ ಮಾಡ್ತೀನಿ ಅಂತ ಕೇಳಿದೆ. ಅವರು ಅವಕಾಶ ಮಾಡಿಕೊಟ್ರು, ದೇವರಾಜನ ಅವಕಾಶ ಮಾಡಿಕೊಟ್ರು, ವಿಜಯಲಕ್ಷ್ಮಿ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು, ಪೊಲೀಸ್ ಸಿಬ್ಬಂದಿ, ಎಲ್ಲ ಇಲಾಖೆಯವರು ನಮಗೆ ಅವಕಾಶ ಮಾಡಿಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ಮಾಧ್ಯಮದವ್ರಿಗೂ ಅಷ್ಟೇ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಂಜಣ್ಣ ಅವರು ಮಾತಾಡಿ ಸ್ವಲ್ಪ ಬೇಗ, ಆದಷ್ಟು ಬೇಗ ಮುಗಿಸ್ಬೇಕು. ಬಹಳ ಅತ್ಯುತ್ತಮವಾಗಿ ಮೂಡ್ ಬಂದಿದೆ. ಈಗೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರು ಕಿರಿಯರು ಎಲ್ಲರೂ ಸಹ ಅಲ್ಲಿ ಬೇಕು. ಕೊತ್ತೂರು ಮಂಜಣ್ಣವ್ರಿಗೆ, ಜನಗಳು ಗಾಡಿಗಳು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಎಲ್ಲರೂ ಕೂಡ ಗಾಡಿಗಳು ಮೂವ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಓಪನ್ ಮಾಡ್ಬಿಡಿ. ಯಾರು ಕೂಡ ಇರಬಾರ್ದು. ದಯವಿಟ್ಟು ಈ ಕಡೆ ಬನ್ನಿ. ಗಾಡಿಗಳು ಹೋಗೋದು ಕಷ್ಟ ಆಗಿದೆ. ಇಲ್ಲಿ ಹಾಕಿದ್ದಾರೆ, ಪರವಾಗಿಲ್ಲ ಹಾಕಿದ್ದಾರೆ. ಒಂದು ಸಾಲು ಈಗಾಗಲೇ ಪ್ರಾರಂಭ ಆಯಿತು. ಖಾಲಿ ಮಾಡಿ ಅಲ್ಲ ಎಲ್ಲರೂ ಅವರು ಆ ಕಾರ್ಯಕ್ರಮ ಮುಗಿಸ್ಕೊಂಡು ವೇದಿಕೆ ಹತ್ರ ಬರಬೇಕು. ದಯವಿಟ್ಟು
ಮೊದಲನೇ ಮತ್ತು ಎರಡನೇ ಈಚರ್ ಮತ್ತೆ ಜನಗಳ ಜಮಾಯಿಸಿರಿ. ದಯವಿಟ್ಟು ಅಲ್ಲಿಂದ ನಿರ್ಗಮಿಸಿ. ಅಲ್ಲಿ ಹೋಗೋ ಗಾಡಿಗಳಿಗೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ನಮ್ಮ ಓಬ್ಳೇಶ್ ಅವರೇ, ಡ್ರೋನ್ ವೈಫೈ ಓಬ್ಳೇಶ್ ಅವರು ವೈಫೈ ಆನ್ ಮಾಡಿದ್ದೀರಾ? ಓಬ್ಳೇಶ್ ಅವರು ಹಾಗೆ ಪಾಸ್ವರ್ಡ್ ಪಾಸ್ ಮಾಡಿ ಅಲ್ಲ, ನೀವು ಬಂದಿದ್ದೆ ಡಿಲೇ ಆಯ್ತು. ದಯವಿಟ್ಟು ಪಾಸ್ವರ್ಡ್ ಪಾಸ್ ಮಾಡಿ ಅಲ್ಲ. ಓಬ್ಳೇಶ್ ಅವರು ವಿಧಾನಗಳು ಆದರಣವರು ದಯವಿಟ್ಟು ವೇದಿಕೆ ಬಳಿ ಬರಬೇಕು. ಇವರೆಲ್ಲರಿಗೂ ಕೂಡ ವಿಶ್ ಮಾಡಿ. ಆಮೇಲೆ ಗಾಡಿ ಪಕ್ಕದಲ್ಲಿ ದಯವಿಟ್ಟು ಯಾರು ನಿಂತ್ಕೋಬಾರ್ದು. ಅಷ್ಟೊಂದು ನಾವು ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ನೀವು ಯಾರು ಬೆಲೆ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ಈ ಐಚರ್ ಮುಂದೆ ತಾವು ಏನ್ ಮಾಡ್ತಿದ್ವಿ ಅಂತ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವಾಗಿಂದ ಹೇಳ್ತಾನೆ ನೀವು ಜಾಮ್ ಆಗುತ್ತೆ ನಿಮ್ಮಿಂದ ಅಂತ. ಹಿಂದ್ಗಡೆ ದಯವಿಟ್ಟು ಪೊಲೀಸ್ನವರು ಇಲ್ಲಿ ಹೋಗ್ತಿಲ್ಲ, ಈ ಕಡೆ ಹೋಗೋ ತರ ಮಾಡ್ಬೇಕು. ದಯವಿಟ್ಟು ಪೊಲೀಸರು ದಯವಿಟ್ಟು ಈ ಕಡೆ ಬರ್ಬೇಕು. ಯಾರು ಕೂಡ ಅಲ್ಲಿ ಹೋಗ್ಬಾರ್ದು. ಅಲ್ಲಿ ರೋಡ್ ಇಲ್ಲ, ಮತ್ತೆ ವಾಪಸ್ ಬರ್ತೀರಾ ಹುಂಡೈ. ಈ ಕಡೆ ದಯವಿಟ್ಟು ಆಚೆ ಈ ಕಡೆ ಬನ್ನಿ ಅಲ್ಲ. ಇಲ್ಲಿ ಏನೇ ಐಚರ್ ಪಕ್ಕದಲ್ಲಿ ಇದ್ರಿ, ದಯವಿಟ್ಟು ನೀವೆಲ್ಲ ಈ ಕಡೆ ಬನ್ನಿ ಅಲ್ಲ. ಸ್ಟೇಜ್ ಹತ್ರ ಬಂದು ಕೂತ್ಕೊಳ್ಳಿ. ದಯವಿಟ್ಟು ಇಲ್ಲಿ ಪೊಲೀಸರು ಲೋಕೆ ನೋಡ್ಬಿಡ ಅಂತ ಹೇಳಪ್ಪ. ಅಲ್ಲಿ ದಯವಿಟ್ಟು ಪೊಲೀಸರು ಇದ್ರೆ ಯಾರು ಒಬ್ರು ಕರೀರಿ ಅಲ್ಲಿಗೆ. ಗಾಡಿ ಕೂಡ ಅಲ್ಲಿ ನಿಲ್ಸ್ಬಾರ್ದು. ದಯವಿಟ್ಟು ತೆಗೀರಿ. ತೊಂದರೆ ಮಾಡ್ತೀರಿ, ನಿಮ್ಗೆ ನೀವೇ ತೊಂದರೆ ಮಾಡ್ಕೊಂತೀರಾ. ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮನವಿ, ಈ ಸ್ಟೇಜ್ ಬಳಿ ಒಂದಿಬ್ರು ಬರಬೇಕು ಇಲ್ಲಿ. ಯಾಕಂದ್ರೆ ಈ ಕಡೆಯಿಂದ ಹೋಗ್ತಾ ಇದ್ದಾರೆ, ಆಮೇಲೆ ಆ ಕಡೆಯಿಂದ ಬಂದು ಸುಮ್ಮನೆ ತೊಂದರೆ ಆಗತ್ತೆ ಒಬ್ರಿಗೊಬ್ಬರಿಗೆ. ಆಯ್ತು, ಎಲ್ಲರೂ ಕೂಡ ಏನು ನಮ್ಮ ಪೊಲೀಸವರು ತಾರೀಖ ಇರುತ್ತೆ. ಬಂದಿದ್ದಾರೆ ಅಣ್ಣಯ್ಯನವ್ರು ಬಂದರು ನೋಡಿ. ದಯವಿಟ್ಟು ಎಲ್ಲರೂ ಕೂಡ ನಿಧಾನವಾಗಿ, ದಯವಿಟ್ಟು ಆ ಕಡೆ ಲಾಸ್ಟ್ ಅಲ್ಲಿರೋರು ಮಾವಿನ ಗಿಡ ಪಕ್ಕದಲ್ಲಿರೋರು ಆ ಕಡೆ ಕಳಿಸ್ಬಾರ್ದು. ಗಾಡಿ ದಯವಿಟ್ಟು ಹೀಗೆ ಕಳಿಸ್ಬೇಕು. ನಮ್ಮ ಪೊಲೀಸ್ ಸಿಬ್ಬಂದಿ ಅವರ ಮನವಿ, ಆ ಮಾವಿನ ತೋಟದಿಂದ ಆ ಕಡೆ ಕಳಿಸ್ಬೇಡಿ. ಈ ಕಡೆ ರೋಡ್ ಕಳಿಸ್ಬಿಡಿ ಅವ್ರನ್ನ. ಮಹಾ ಕುಂಭಮೇಳದಲ್ಲಿ ಹೋಗ್ತಾ ಇದ್ದಾರೆ ಜನಸಾಗರ. ದಯವಿಟ್ಟು ನಿಧಾನಕ್ಕೆ ಹೋಗ್ಬೇಕು. ಸ್ಟೇಜ್ ಹತ್ರ ನಮ್ಮ ಆಜ್ಞಾಣ್ಣನವ್ರು ಇದ್ದಾರೆ. ಆ ಕಡೆ ದಯವಿಟ್ಟು ಮಾವಿನ ತೋಪ್ ಕಡೆ ಆ ಕಡೆ ಹೋಗಿದ್ರೆ ದಾರಿ ಇಲ್ಲ, ಮತ್ತೆ ನೀವು ವಾಪಸ್ ಬರ್ಬೇಕಾಗತ್ತೆ. ಆ ಮಾವಿನ ತೋಪ್ ಪಕ್ಕದಲ್ಲಿ ಹೋಗ್ಬೇಡಿ. ಆ ಕಡೆ ಬ್ಯಾರಿಕೇಡ್ ಕಟ್ಟಿದ್ದಾರೆ, ಹೋಗಕ್ಕೆ ಅವಕಾಶ ಇಲ್ಲ. ದಯವಿಟ್ಟು ವಾಪಸ್ ಬನ್ನಿ. ವಾಲಂಟ್ರೀಸ್ ಆ ಕಡೆ ಕಳಿಸ್ಬೇಡಿ. ದಯವಿಟ್ಟು ಪೊಲೀಸ್ ಸಿಬ್ಬಂದಿ ಒಂದು 4 ಜನ ಮಾವಿನ ತೋಪ್ ಕಡೆ ಬರಬೇಕು. ಅವರು ಪುನಃ 2ನೇ ರೋಡ್ ಬಂದ್ಬಿಡ್ತಾರೆ. ಸುಮ್ಮನೆ ಗೊಂದಲಗಳಾಗ್ತವೆ. ಸ್ಟೇಜ್ ಮೇಲೆ ಯಾವುದೋ 2 ವೀಲರ್ ಕೀ ಇದೆ, ಫಾಸ್ಟ್ ಆದ್ಮೇಲೆ ಬಂದು ತಗೊಂಡು ಹೋಗ್ಬೋದು. ದಯವಿಟ್ಟು ನಿಧಾನಕ್ಕೆ ಹೋಗಿ. ವಾಲಂಟಿಯರ್ಸ್ ಹತ್ರ ಕ್ಯಾಚ್ಗಳಿಗೆ ಹಾಕ್ಬೇಡಿ. 2 ವೀಲರ್ ಪಾಸ್ ಆದಾಗ ಮಾತ್ರ ಅವ್ರ ಕೈಗೆ ಕೊಡಿ. ದಯವಿಟ್ಟು ಆ ಮೇಲ್ಗಡೆಯಿಂದ ಕ್ಯಾಚ್ಗೆ ಹಾಕಕ್ ಹೋಗ್ಬೇಡಿ. ದಯವಿಟ್ಟು ನಿಧಾನಕ್ಕೆ ಹೋಗಿ. ತಾವು ತಮ್ಮ ಮನೆಗಳು ಸೇರ್ಕೋಬೇಕಾಗಿ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆ ಹಿಂಭಾಗ ಹೋಗ್ಬೇಡಿ, ಸ್ಟೇಜ್ ಹತ್ರ ಹಿಂಭಾಗನೂ ಹೋಗ್ಬೇಡಿ. ಎಲ್ಲ ಹಿಂಗೆ ಬನ್ನಿ, ಮುಂದ್ಗಡೆ ಬನ್ನಿ. ಸ್ಟೇಜ್ ಮುಂದ್ಗಡೆ ದಾರಿ ಇದೆ. ಪೊಲೀಸ್ ಅವ್ರು ಯಾವ ಕಡೆ ತೋರಿಸ್ರೆ ಆ ಕಡೆ ಮಾತ್ರ ಚಲಿಸ್ತೀವಿ ನಾವು. ದಯವಿಟ್ಟು ವಾಲಂಟ್ರೀಸ್ ಹಿಂದ್ಗಡೆ ನೋಡ್ಕೊಳ್ಳಿ. ಹಿಂದ್ಗಡೆಯಿಂದ ರಿಪೀಟ್ ಆಗ್ಬಾರ್ದು ಯಾರೇ ಆಗ್ಲಿ. ದಯವಿಟ್ಟು ಎಲ್ಲರಿಗೂ ಅವಕಾಶ ಇದೆ. ದುರಾಸೆ ಪಡಕ್ ಹೋಗ್ಬೇಡಿ. ನಮ್ಗೆ ಏನ್ ಸಿಕ್ಕಿದೆ ಅದನ್ನ ಮಾತ್ರ ಬಳಸ್ಕೊಳ್ಳಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಇವತ್ತೇನು ಹೆಲ್ಮೆಟ್ ನ ಪಡ್ಕೊಂಡು ತಾವೆಲ್ಲ ಹೋಗ್ತಾ ಇದ್ರಿ. ತಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ಈಗ ಈ ಕಡೆನ ಆಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮನವಿ ಏನಂದ್ರೆ, ಅಲ್ಲಿ ಏನು ವಾಪಸ್ ಈಗ ತಗೊಂಡು ಹೋಗ್ತಾ ಇದಾರೆ, ಮತ್ತೆ ಕೆಲವರೆಲ್ಲ ಲೈನಿಗೆ ಬಂದು ಸೇರ್ಕೊತಾ ಇದ್ದಾರೆ. ಅಲ್ಲಿ ದಯವಿಟ್ಟು ಮುಂಭಾಗದಲ್ಲಿ ಒಂದ್ ಸ್ವಲ್ಪ ನೋಡಿ. ಏನ್ ನಮ್ಮ ಮಂಜಣ್ಣ, ಅನಿಲ್ ಅಣ್ಣ, ಆಜ್ಞಾಣ್ಣ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಬಹಳ ಖುಷಿಯಿಂದ ಇದ್ದಾರೆ. ದಯವಿಟ್ಟು ಯಾರು ಸಹ ಗೊಂದಲ ಮಾಡ್ಕೋಬೇಡಿ. ನಿಧಾನಕ್ಕೆ ತಗೊಳ್ಳಿ, ಆರಾಮಾಗಿ ಬನ್ನಿ.
ದಯವಿಟ್ಟು ಪೊಲೀಸ್ ಸಿಬ್ಬಂದಿ ಹುಣಸೆ ಮರದ ಹತ್ರ ಒಂದಷ್ಟು ಜನ ಹೋಗಿ ಮತ್ತೆ ಪುನಃ ರಿಟರ್ನ್ ಬರ್ತಾ ಇದ್ದಾರಂತೆ, ಅದಕ್ಕೆ ಅವಕಾಶ ಮಾತ್ರ ಹೋಗಿ. ವಾಲಂಟಿಯರ್ ನಿಧಾನಕ್ಕೆ ಎಲ್ಲರಿಗೂ ಸಹ ಕೊಡಿ. ಆ ಮಾರ್ಕರ್ ಮಾರ್ಕ್ ಮಾಡ್ಕೊಳ್ಳಿ ಆದಷ್ಟು. ಆ ಡ್ರೋನ್ ಸೆಂಟರ್ ಕೊಡ್ಬೇಕು. ಇಲ್ಲಿರೋರು ನಮ್ಮ ಸ್ಟೇಜ್ ಮುಂಭಾಗಿರೋರು ಸ್ವಲ್ಪ ಅವಕಾಶ ಮಾಡ್ಕೊಡಿ ಟೂ ವೀಲರ್ ಹೋಗೋಕೆ. ದಯವಿಟ್ಟು ಸ್ಟೇಜ್ ಮುಂದೆ ಇರುವಂತವರು ಇನ್ನೂ ಸ್ವಲ್ಪ ಮುಂದೆ ಬನ್ನಿ, ಗಾಡಿಗಳು ಆರಾಮಾಗಿ ಹೋಗೋಕೆ ಅನುಕೂಲ ಮಾಡಿಕೊಡಿ. ದಯವಿಟ್ಟು ಮುಂದೆ ಬನ್ನಿ, ಸ್ವಲ್ಪ ಸ್ಟೇಜ್ ಮುಂದೆ ಇರೋರು ಸ್ಟೇಜ್ ಮುಂದೆ ಸ್ವಲ್ಪ ಮುಂದೆ ಬಂದ್ಬಿಡಿ, ಅವ್ರಿಗೆ ಅನುಕೂಲ ಮಾಡಿಕೊಡಿ. ಅಲ್ಲಿ ಎರಡನೇ ಬಾರಿ ಬರೋದಕ್ಕೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ಅವರು ನಿಧಾನಕ್ಕೆ ನೀಟಾಗಿ ಎಲ್ಲರಿಗೂ ಸಹ ಮಾರ್ಕ್ ಆಗ್ತಾ ಇದ್ದಾರೆ, ಬಿಡಿ, ತಲೆ ಕಡಿಸ್ಕೋಬೇಡಿ. ನವೀನಣ್ಣ, ಓಕೆ ಓಕೆ, ಮಾರ್ಕ್ ಆಗ್ತಾ ಇದ್ದಾರೆ, ಬಿಡಿ, ತೊಂದರೆ ಇಲ್ಲ. ದಯವಿಟ್ಟು ನಿಧಾನಕ್ಕೆ ಹೋಗಿ ಊರುಗಳು ಸೇರ್ಕೊಳ್ಳಿ. ಬಂಧುಗಳೇ, ತಾವೆಲ್ಲ ಕೂಡ ಏನು ಹೆಲ್ಮೆಟ್ ತಗೊಂಡು ಹೋಗ್ತಿದ್ದೀರಾ ಸ್ಟೇಜ್ ಮೇಲೆ, ನಮ್ಮ ಆಂಜನೇಯರಣ್ಣ ಮತ್ತು ನಮ್ಮ ನಾಯಕರೆಲ್ಲ ಕೂಡ ಇದ್ದಾರೆ. ಅವ್ರ ಕೈಗೆ ದಯಮಾಡಿ ನೀವು ಒಂದು ಅಭಿನಂದನೆಗಳನ್ನು ತಿಳಿಸಿ ಕೈ ಬೀಸಿ ನೀವೆಲ್ಲ ಕೂಡ ಮುಂದೆ ಹೋಗ್ಬೇಕು ಅಂತ. ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ದಯವಿಟ್ಟು ನೋಡ್ಕೊಂಡು ಹೋಗಿ, ಕೈ ಬಿಡಕ್ಕೆಲ್ಲ ಹೋಗ್ಬೇಡಿ. ದಯವಿಟ್ಟು ಆರಾಮಾಗಿ ಹೋಗ್ಬೇಕು. ಏನ್ ನೀವು ತಗೊಂಡಿದ್ದೀರಾ ನಮ್ಮ ಆಜ್ಞಣ್ಣವ್ರಿಗೆ ಖುಷಿ ಪಡಿಸಿದೆ. ಈ ಕಾರ್ಯಕ್ರಮ ಅಂತೂ ಬಹಳಷ್ಟು ಸಕ್ಸಸ್ ಆಗಿದೆ. ಇದೇ ರೀತಿ ಎಲ್ಲರೂ ಮನೆಗಳು ಸೇರ್ಕೋಬೇಕು. ನಾವು ಏನ್ ನಿರೀಕ್ಷಣೆ ಮಾಡಿದೀವಿ ಅದಕ್ಕಿಂತ 2 ಪಟ್ಟು ಹೆಚ್ಚಾಗಿ ಜನ ಬಂದಿದ್ದೀರಾ. ಬಹಳಷ್ಟು ಖುಷಿ ಆಗ್ತಾ ಇದೆ. ವಾಲಂಟಿಯರ್ಸ್ ಇನ್ನೊಂದು ಸ್ವಲ್ಪ ಫಾಸ್ಟ್. ದಯವಿಟ್ಟು ನಿಧಾನಕ್ಕೆ ಚಲಿಸಿ. ಡ್ರೋನ್ ಎಲ್ಲಪ್ಪ ಇದೆಯಾ? ಈ ಕಡೆ ಎಲ್ಲ ಇದೆ, ಬಿಡಿ. ದಯವಿಟ್ಟು ಕೆಲವರೆಲ್ಲ ಕೈಗಳು ತಗೊಂಡು ಸ್ಟೇಜ್ ಹಿಂಭಾಗ ಹೋಗ್ತಾ ಇದ್ದಾರೆ, ಯಾರು ಗೊತ್ತಾಗ್ತಾ ಇಲ್ಲ.